ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಸದ್ಯ ಅವರ ಸಾವಿಗೆ ಕಂಬನಿ ಮಿಡಿತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಮಹಾರಾಷ್ಟ್ರದಲ್ಲಿ ಅವರ ಅಭಿಮಾನಿಗಳು ಕೂಡ ಕಂಬನಿ ಸುರಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರ ಜೊತೆಗೆ ಇನ್ನೂ 5 ಜನ ಈ ದುರಂತದಲ್ಲಿ ಮೃತಪಟ್ಟಿರೋದು. ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕಾಗಿ ಬಾರಾಮತಿ ಅವರ ಸ್ವಕ್ಷೇತ್ರಕ್ಕೆ ತೆರಳುತ್ತಾ ಇದ್ರು ಅಜಿತ್ ಪವಾರ್. ಇವತ್ತು 3 ರಾಜಕೀಯ ರ್ಯಾಲಿ ನಿಗದಿಯಾಗಿತ್ತು, ಅದರಲ್ಲಿ ಅವರು ಭಾಗಿಯಾಗಬೇಕಿತ್ತು. ಒಟ್ಟು 3 ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಿತ್ತು. ಮುಂಬೈನಿಂದ ಹೊರಟಂತ ಅಜಿತ್ ಪವಾರ್ ಇನ್ನೇನು ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗೋದಕ್ಕೆ ಕೆಲವು ಸಮಯ ಬಾಕಿ ಉಳಿದಿರುವಾಗ ವಿಮಾನ ಪತನ ಆಗಿದೆ. ಸ್ಥಳದಲ್ಲೇ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಅವರನ್ನ ಉಳಿಸೋದಕ್ಕೆ ಯಾವ ಅವಕಾಶವೂ ಇಲ್ಲದಂತೆ ವಿಮಾನ ಸುಟ್ಟು ಕರಕಲಾಗಿದೆ. ಅಜಿತ್ ಪವಾರ್ ಸೇರಿ ವಿಮಾನದಲ್ಲಿದ್ದಂಥ ಉಳಿದವರು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ. ಮೃತದೇಹಗಳ ಗುರುತು ಸಿಗದಷ್ಟು ಮೃತದೇಹಗಳು ಸುಟ್ಟು ಹೋಗಿರೋ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇನಿಂದ ಕೆಲವು ದೂರದಲ್ಲಿ ವಿಮಾನ ಪತನ ಆಗಿದೆ. ಲೋ ವಿಸಿಬಿಲಿಟಿ ಕಾರಣ ಅಂದ್ರೆ ರನ್ವೇ ಗೋಚರಿಸದೇ ಇರೋದು ದುರಂತಕ್ಕೆ ಕಾರಣ ಅನ್ನೋದು ಪ್ರಾಥಮಿಕ ಮಾಹಿತಿ. ಲೋ ವಿಸಿಬಿಲಿಟಿ ಕಾರಣಕ್ಕಾಗಿ ವಿಮಾನವನ್ನ ರನ್ವೇಯಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಇದೆ. 2 ಬಾರಿ ವಿಮಾನವನ್ನ ಲ್ಯಾಂಡ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಆಗಲಿಲ್ಲ. ಕೊನೆಯ ಪ್ರಯತ್ನದ ಸಂದರ್ಭದಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥ ಪ್ರಾಥಮಿಕ ಡೀಟೇಲ್ ಇರೋದು. ತನಿಖೆ ಶುರುವಾಗಿದೆ ಸದ್ಯ. ಇನ್ನು ವಿಮಾನ ಪತನವಾಗೋದಕ್ಕಿಂತ ಮೊದಲು ಪೈಲಟ್ ಮೇಡೇ ಕಾಲ್ ಕೂಡ ಕೊಟ್ಟಿದ್ರು. ಮೇಡೇ 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 ಅಂತ 3 ಬಾರಿ ಮೇಡೇ ಕಾಲ್ ಕೂಡ ಕೊಟ್ಟಿದ್ರು ಅನ್ನುವಂಥ ಡೀಟೇಲ್ ಒಂದಿದೆ. ಅಂದ್ರೆ ನಾವು ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ, ಹೆಲ್ಪ್ ಬೇಕು, ಸಹಾಯದ ಅಗತ್ಯ ಇದೆ ಅಂತ ವಿಮಾನ ಪತನವಾಗೋದಕ್ಕಿಂತ ಮುಂಚಿತವಾಗಿ ಪೈಲಟ್ ಮೇಡೇ ಕಾಲ್ ಕೂಡ ಕೊಟ್ಟಿದ್ರು. ATSಗೆ ಮೇಡೇ ಕಾಲ್ ಅನ್ನು ಕೊಟ್ಟಿದ್ರು ಅನ್ನೋ ಮಾಹಿತಿ. ಆದರೆ ವಿಮಾನ ಪತನಗೊಂಡಿರುವಂತ ಸ್ಥಳವನ್ನು ಗಮನಿಸಿದ್ರೆ ಅಲ್ಲಿಗೆ ಯಾವುದೇ ಮೆಡಿಕಲ್ ಸಪೋರ್ಟ್ ತಲುಪಲಾಗದಂತ ದುರ್ಗಮ ಪ್ರದೇಶ. ಒಂದು ವೇಳೆ ವಿಮಾನ ಪತನಗೊಂಡು ಅಲ್ಪ ಸ್ವಲ್ಪ ಜೀವ ಉಳಿಸಿಕೊಂಡಿದ್ದರೂ ಕೂಡ ಅಲ್ಲಿಗೆ ಮೆಡಿಕಲ್ ಸಪೋರ್ಟ್ ತಲುಪೋದಕ್ಕೆ ಸಮಯ ಹಿಡಿತಾ ಇತ್ತು. ಉಳಿಸೋದು ಕಷ್ಟ ಅನ್ನುವಂಥ ಸ್ಥಿತಿ ಇತ್ತು. ಅಂತ ಜಾಗಕ್ಕೆ ವಿಮಾನ ಪತನವಾಗಿರೋದು. ಪೈಲಟ್ ಶಾಂಭವಿ ಅವರ ಜೊತೆಗೆ ಸಹ ಪೈಲಟ್, ಜೊತೆಗೆ ಇವರ ಒಬ್ಬ ಆಪ್ತ ಕಾರ್ಯದರ್ಶಿ, ಅಂಗರಕ್ಷಕ, ಇವರೆಲ್ಲರೂ ಕೂಡ ಈ ದುರಂತದಲ್ಲಿ ನಿಧನರಾಗಿರೋದು. ದುರಂತದಲ್ಲಿ ಕೊನೆಯುಸಿರೆಳೆದಿರೋದು. ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಕಾರ್ಯದರ್ಶಿ ಪಿಂಕಿ ಜಾಧವ್, ಸುಮಿತ್ ಕಪೂರ್, ಶಾಂಭವಿ ಪಾಠಕ್, ಇಬ್ಬರು ಪೈಲಟ್ಗಳು, ಜೊತೆಗೆ ಅಜಿತ್ ಪವಾರ್ ಈ ದುರಂತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ವಿಮಾನ ಪತನಗೊಂಡಂತ ಜಾಗಕ್ಕಿಂತ ಸ್ವಲ್ಪ ಆಚೆ ರಾಷ್ಟ್ರೀಯ ಹೆದ್ದಾರಿಯೊಂದು ಹಾದು ಹೋಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಬಾರಾಮತಿ ವಿಮಾನ ನಿಲ್ದಾಣ ಏನಿದೆ, ಆ ವಿಮಾನ ನಿಲ್ದಾಣ ಅದು ಜನರಲ್ ವಿಮಾನ ನಿಲ್ದಾಣ ಅಲ್ಲ. ಟ್ರೈನಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ ವಿಮಾನ ನಿಲ್ದಾಣ ಮತ್ತು VVIP ಬಳಕೆಗೆ ಯೂಸ್ ಆಗ್ತಾ ಇರುವಂತ ವಿಮಾನ ನಿಲ್ದಾಣ. ಇನ್ನು ಮಹಾರಾಷ್ಟ್ರದಲ್ಲಿ ದುರಂತಕ್ಕೀಡಾದಂತ ವಿಮಾನ ಏನಿದೆ, ಆ ಸ್ಪೆಷಲ್ ಫ್ಲೈಟ್ ಏನಿದೆ, ಲಿಯರ್ ಜೆಟ್ 45, ಬೊಂಬಾರ್ಡಿಯರ್ ಕಂಪನಿ ಕೆನಡಾ ಮೂಲದ್ದು ಅಭಿವೃದ್ಧಿಪಡಿಸಿದಂತ ವಿಮಾನ ಇದು. ಈ ವಿಮಾನದ ಬಗ್ಗೆಯೂ ಕೂಡ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಲಿಯರ್ ಜೆಟ್ 45 ವಿಶೇಷ ವಿಮಾನ. VSR ಏವಿಯೇಷನ್ ಕಂಪನಿ ಇದನ್ನ ನಿರ್ವಹಣೆ ಮಾಡ್ತಾ ಇತ್ತು. 9 ಪ್ರಯಾಣಿಕರು ಪ್ರಯಾಣಿಸಬಲ್ಲಂತ ವಿಮಾನ ಇದು. ಟ್ವಿನ್ ಇಂಜಿನ್ ವಿಮಾನ ಇದು. ಟ್ವಿನ್ ಇಂಜಿನ್ ಏರ್ಕ್ರಾಫ್ಟ್ ಇದು. VSR ಸಂಸ್ಥೆ ಈ ವಿಮಾನವನ್ನ ಬಳಸ್ತಾ ಇತ್ತು. ನೋಡ್ತಾ ಇದ್ದೀರಿ ಈ ವಿಮಾನದ
ವಿನ್ಯಾಸ ಹೆಂಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಈ ವಿಮಾನಕ್ಕೆ ಕ್ರಾಶ್ ಹಿಸ್ಟ್ರಿ ಇದೆ. ಹಲವು ಸಂದರ್ಭದಲ್ಲಿ ಕ್ರಾಶ್ ಆದಂತ ಇತಿಹಾಸಗಳಿದಾವೆ ಅಂತ ತಜ್ಞರು ಹೇಳ್ತಾರೆ. ಟ್ವಿನ್ ಇಂಜಿನ್ ವಿಮಾನ ಇದು. ಲಿಯರ್ ಜೆಟ್ 45 ಅನ್ನುವಂಥ ವಿಮಾನ ಬೊಂಬಾರ್ಡಿಯರ್ ಕಂಪನಿ ಉತ್ಪಾದಿಸಿದಂತ ಮ್ಯಾನುಫ್ಯಾಕ್ಚರ್ ಮಾಡಿದಂತ ವಿಮಾನ. ಕೆನಡಾ ಮೂಲದ ಕಂಪನಿ. ಲಿಯರ್ ಜೆಟ್ 45 ಮಾಡೆಲ್ ಅದು. ಈ ಹಿಂದೆಯೂ ಕೂಡ ಹಲವು ವಿಮಾನಗಳು, ಈ ಮಾಡೆಲ್ನ ವಿಮಾನಗಳು ಪತನವಾದಂತ ಉದಾಹರಣೆಗಳಿದ್ದಾವೆ. ವಿಮಾನದ ಒಳ ವಿನ್ಯಾಸ ಹೆಂಗಿದೆ ಅನ್ನೋದು ಕೂಡ ನೀವು ಈ ದೃಶ್ಯದಲ್ಲಿ ನೋಡಬಹುದು. 9 ಸೀಟರ್ ವಿಮಾನ ಇದು. 9 ಪ್ರಯಾಣಿಕರು ಪ್ರಯಾಣಿಸಬಲ್ಲಂತ ವಿಮಾನ. ಟ್ವಿನ್ ಇಂಜಿನ್. ವಿಮಾನ ಪತನವಾದಂತ ಸ್ಥಳದ ದೃಶ್ಯಗಳಿವು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ವಿಮಾನ. ಲಿಯರ್ ಜೆಟ್ 45 ಅನ್ನುವಂಥ ವಿಮಾನ ಪತನವಾಗಿರೋದು ಬೊಂಬಾರ್ಡಿಯರ್ ಕಂಪನಿಗೆ ಸೇರಿದಂಥ ವಿಮಾನ ಅಥವಾ ಬೊಂಬಾರ್ಡಿಯರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ವಿಮಾನ. ಟ್ವಿನ್ ಇಂಜಿನ್ ವಿಮಾನ. ಹಿಂದೆಯೂ ಕೂಡ ಹಲವು ಸಂದರ್ಭದಲ್ಲಿ ಇದು ಪತನ ಆಗಿದೆ ಅಂತ 2024ರಲ್ಲಿ ಅಮೆರಿಕದಲ್ಲಿ 2 ವಿಮಾನಗಳು ಇದೇ ಸೀರೀಸ್ಗೆ ಸೇರಿದಂಥ ವಿಮಾನಗಳು ಪತನಗೊಂಡಿತ್ತು. ಕ್ರಾಶ್ ಹಿಸ್ಟ್ರಿ ಜಾಸ್ತಿ ಇದೆ ಈ ವಿಮಾನಕ್ಕೆ ಅಂತ ತಜ್ಞರು ಹೇಳ್ತಾರೆ. ಇನ್ನು ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅವರು. ಬಾರಾಮತಿಯವರ ಸ್ವಕ್ಷೇತ್ರ. ಅಲ್ಲಿ ಇವತ್ತು 3 ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಿತ್ತು. ಜಿಲ್ಲಾ ಪರಿಷತ್ ಚುನಾವಣೆಗೆ ಪೊಲಿಟಿಕಲ್ ರ್ಯಾಲಿಯಲ್ಲಿ ಅವರು ಭಾಗವಹಿಸಬೇಕಿತ್ತು. ಮತ್ತೆರಡು ಕಾರ್ಯಕ್ರಮಗಳು. ಒಟ್ಟು 3 ಕಾರ್ಯಕ್ರಮಗಳಲ್ಲಿ ಅಜಿತ್ ಪವಾರ್ ಅವರು ಇವತ್ತು ಭಾಗಿಯಾಗಬೇಕಿತ್ತು. ಮುಂಬೈನಿಂದ 8 ಗಂಟೆ ಹೊತ್ತಿಗೆ ಹೊರಟಿದ್ದಾರೆ. 8:45 ಹೊತ್ತಿಗೆ ವಿಮಾನ ಪತನ ಆಗಿದೆ. ಬಾರಾಮತಿ ಏರ್ಪೋರ್ಟ್ಗಿಂತ ಸ್ವಲ್ಪ ಹಿಂದಕ್ಕೆ. ಲ್ಯಾಂಡ್ ಮಾಡೋ ಸಂದರ್ಭದಲ್ಲಾಗಿರುವಂಥ ದುರ್ಘಟನೆ. ಲೋ ವಿಸಿಬಿಲಿಟಿ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ. ಅಂದ್ರೆ ವಿಮಾನ ಇಳಿಸೋ ಸಂದರ್ಭದಲ್ಲಿ ವಿಮಾನದ ರನ್ವೇ ಕಾಣಿಸ್ತಾ ಇರಲಿಲ್ಲ. ಲೋ ವಿಸಿಬಿಲಿಟಿ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಇನ್ನು ಈ ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನಕ್ಕೆ ಅಪಘಾತದ ಇತಿಹಾಸ ಇದೆ. 2023ರಲ್ಲಿ ಲಿಯರ್ ಜೆಟ್ 45 ಸೀರೀಸ್ನ ಚಾರ್ಟೆಡ್ ವಿಮಾನ ಪತನಗೊಂಡಿತ್ತು ಮುಂಬೈನಲ್ಲಿ. 2023ರ ಸೆಪ್ಟೆಂಬರ್ 14ರಂದು ಮುಂಬೈ ಏರ್ಪೋರ್ಟ್ನಲ್ಲಿ ವಿಮಾನ ಪತನ ಆಗಿತ್ತು. ವಿಶಾಖಪಟ್ಟಣದಿಂದ ಮುಂಬೈಗೆ ಹೋಗ್ತಾ ಇದ್ದಂಥ ವಿಮಾನ ಸೇಮ್ ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಪತನ ಆಗಿತ್ತು. ಮಳೆಯ ಸಂದರ್ಭದಲ್ಲಿ ವಿಮಾನ ಲ್ಯಾಂಡ್ ಮಾಡೋ ವೇಳೆ ದುರಂತಕ್ಕೀಡಾಗಿತ್ತು. ಆದರೆ ಈ ದುರಂತದಲ್ಲಿ, ಈ ದುರ್ಘಟನೆಯಲ್ಲಿ 2 ಪೈಲಟ್ ಸೇರಿ 8 ಜನ ಅದೃಷ್ಟವಶಾತ್ ಬದುಕುಳಿದಿತ್ತು. ಆ ಅದೃಷ್ಟ ಅಜಿತ್ ಪವಾರ್ ಅವರ ಪಾಲಿಗಿರಲಿಲ್ಲ. ಇವತ್ತು ಇದೇ ಸೀರೀಸ್ನ ವಿಮಾನ ಮುಂಬೈ ಏರ್ಪೋರ್ಟ್ ಅಲ್ಲಿ ಪತನ ಆಗಿತ್ತು 2023ರ ಸೆಪ್ಟೆಂಬರ್ ತಿಂಗಳಲ್ಲಿ. ಆಗ ಒಟ್ಟು 8 ಜನ ಇದ್ರು ವಿಮಾನದಲ್ಲಿ. ಅವರು ಅದೃಷ್ಟವಶಾತ್ ಬದುಕುಳಿದಿದ್ರು. ಆ ಅದೃಷ್ಟ ಅಜಿತ್ ಪವಾರ್ ಅವರ ಪಾಲಿಗೆ ಮತ್ತು ಅಜಿತ್ ಅವರ ಜೊತೆಗೆ ಪ್ರಯಾಣಿಸಿದಂತ ಉಳಿದ ಪೈಲಟ್ಗಳು ಮತ್ತು ಅವರ ಆಪ್ತ ಸಹಾಯಕರ ಪಾಲಿಗಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.